ಎಲ್ಲರಿಗೂ ನಮಸ್ಕಾರ. ಈ ಮೀನ ರಾಶಿಯವರು ತುಂಬಾನೇ ಚಂಚಲ ಮನಸ್ಸುಳ್ಳವರು. ಹಾಗೆಯೇ ಈ ರಾಶಿಯವರು ತುಂಬಾ ಊಹಾಪೋಹ ಜ್ಞಾನವುಳ್ಳವರು ಅಂತಾನೆ ಹೇಳ್ಬೋದು. ಇನ್ನು ಈ ರಾಶಿಯವರು ಬುದ್ಧಿವಂತರು, ಆದರೆ ಇವರು ಬುದ್ಧಿವಂತಿಕೆನ ಇವರು ಯೂಸ್ ಮಾಡ್ಕೊಳ್ಳಲ್ಲ. ಈ ರಾಶಿಯವರು ಮೀನಿನ ಹೆಜ್ಜೆನ ನೀರಲ್ಲಿ ಹೇಗೆ ಕಂಡುಹಿಡಿಯೋಕ್ಕಾಗಲ್ವೋ ಅದೇ ರೀತಿಯಾಗಿ ಇವರು ಮನಸ್ಸನ್ನು ಕೂಡ ಅರ್ಥ ಮಾಡ್ಕೊಳ್ಳೋಕೆ ತುಂಬಾನೇ ಕಷ್ಟಪಡಬೇಕಾಗಿರುತ್ತೆ. ಹಾಗೆಯೇ ಇವರು ತುಂಬ ನೆಗೆಟಿವ್ ಆಗಿ ಊಹೆ ಮಾಡ್ಕೊಳ್ಳುವಂಥ ವ್ಯಕ್ತಿಗಳು. ಇವರು ಜ್ಞಾನನ ಇವರು ಸರಿಯಾಗಿ ಯೂಸ್ ಮಾಡ್ಕೊಳ್ಳಲ್ಲ. ಇವರ ಬುದ್ಧಿವಂತಿಕೆ ಏನು, ಇವರ ಸಾಮರ್ಥ್ಯ ಏನು ಅನ್ನೋದನ್ನೇ ಇವರು ಅರ್ಥಕೊಳ್ಳಲ್ಲ. ಅಂಥ ಮೀನ ರಾಶಿಯವರಿಗೆ ಅಕ್ಟೋಬರ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯದಲ್ಲಿ ಈ ರಾಶಿಯವರ ಶುಭ ಫಲಗಳೇನು, ಅಶುಭ ಫಲಗಳೇನು, ಅದಕ್ಕೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಮೀನ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ಮೀನ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗ್ತಿರುವಂತಹ ಗುರೂಜಿ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರಗಳನ್ನ ಕಂಡುಕೊಳ್ಳಿ. ಈ ಮೀನ ರಾಶಿಯವರಿಗೆ ಅಕ್ಟೋಬರ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯದಲ್ಲಿ ಶುಭ ಫಲಗಳ ಬಗ್ಗೆ ನೋಡೋಣ. ಈ ರಾಶಿಯವರಿಗೆ ಈ ತಿಂಗಳು ಜಾಕ್ಪಾಟ್ ಅಂತಾನೆ ಹೇಳ್ಬೋದು. ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಏನೋ ಒಂದು ಸುಖದ ಜೀವನ ಸಿಗುತ್ತೆ. ಹಾಗೇನೆ ಒಂದು ಗ್ರಹದಿಂದ ಈ ರಾಶಿಯವರು ಉತ್ತಮವಾದಂತಹ ಜೀವನನ ರೂಪಿಸ್ಕೊಳ್ಬಹುದು. ಅಂಥದ್ದೇನು ನಡೀತಿದೆ ಈ ಮೀನ ರಾಶಿಯವರಲ್ಲಿ ಅಂತ ನೋಡೋದಾದ್ರೆ, ಗುರು ನಿಮ್ಮ ರಾಶಿಗೆ ಅಕ್ಟೋಬರ್ 10ನೇ ತಾರೀಕಿನಂದು 22 ದಿನಗಳ ಕಾಲ ಜಯನ ಕೊಡ್ತಿದ್ದಾರೆ. 22 ದಿನ ಈ ರಾಶಿಯವರೆಗೆ ಗುರು ಸಡನ್ ಆಗಿ ಬರ್ತಿದ್ದಾರೆ. ಅದು ಭಾಗ್ಯಸ್ಥಾನಕ್ಕೆ, ಕರ್ಮಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ಗುರುಗ್ರಹ ಬರ್ತಿರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಿದ್ದೆಲ್ಲನೂ ಕೂಡ ಮಾಡಬಹುದು. ಈ 22 ದಿನ ಏನಿದೆಯಲ್ಲ, ಈ 22 ದಿನದಲ್ಲಿ ನೀವೇನಾದರೂ ಒಂದು ಸಾಧಿಸಬೇಕು ಅಂದರೆ ಸ್ವಲ್ಪ ಎಫರ್ಟ್ ಹಾಕಿದ್ರು ಸಾಕು, ಅದರಲ್ಲಿ ನೀವು ಸಾಧನೆ ಮಾಡೇ ಮಾಡ್ತೀರಾ. ಸಡನ್ ಆಗಿ ಇನ್ಕಮ್ ಬಂದ್ಬಿಡುತ್ತೆ. ನಿಮ್ಗೆ ಯಾವುದಾದ್ರೂ ಹಣ ಬರಬೇಕಾಗಿರುತ್ತೆ, ಅದು ಸಡನ್ ಆಗಿ ಈ ತಿಂಗಳಲ್ಲಿ ನಿಮಗೆ ಬಂದು ಕೈ ಸೇರುತ್ತೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಸಂತೋಷ ಅನ್ನೋದು ಹೆಚ್ಚಾಗಿರುತ್ತೆ. ಇನ್ನು ಈ ರಾಶಿಯವರೇನಾದರೂ ಸಂತಾನ ಪ್ರಾಪ್ತಿಗಾಗಿ ಅಪೇಕ್ಷೆ ಮಾಡ್ತಿದ್ರೆ, ನನಗೆ ಒಳ್ಳೆ ಸಂತಾನ ಬೇಕಪ್ಪ, ನಾನು ಸಾಧಿಸಬೇಕು, ಇದೇ ರೀತಿಯಾಗಿರಬೇಕು, ನನಗೆ ಒಳ್ಳೆ ಸಂತಾನ ಕೊಡಪ್ಪ ಅಂತ ಏನಾದರೂ ಗುರುನ ಕೇಳ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ. ಇನ್ನು ಈ ರಾಶಿಯವರಿಗೆ ಮದುವೆಯ ಯೋಗ ಇರುತ್ತೆ. ಯಾರ್ಯಾರು ಅವಿವಾಹಿತರಿದ್ದೀರೋ ಅಂಥವರಿಗೆ ಮದುವೆ ಆಗುವಂತಹ ಯೋಗ ಇದೆ. ನೀವು ಏನಾದರೂ ಸಡನ್ ಆಗಿ ಹೆಣ್ಣು ಹುಡ್ಕೋಕೆ ಶುರು ಮಾಡಿದ್ರು ಕೂಡ ನಿಮಗೆ ಮದುವೆ ಫಿಕ್ಸ್ ಆಗೇ ಬಿಡುತ್ತೆ. ಅಂತಹ ಯೋಗನ ಗುರುಗ್ರಹ ನಿಮಗೆ ಕರುಣಿಸ್ತಿದ್ದಾರೆ. ಇನ್ನು ವಾಹನ ಖರೀದಿ ಯೋಗವೂ ಕೂಡ ಈ ರಾಶಿಯವರಿಗೆ ಇದೆ. ಇವರೇನಾದರೂ ವಾಹನ ಖರೀದಿ ಮಾಡಬೇಕು ಅಂತ ತುಂಬ ದಿನಗಳೇನಾದರೂ ಕಾಯ್ತಿದ್ರೆ ವಾಹನನ ನೀವು ಖರೀದಿ ಮಾಡಬಹುದು. ಇನ್ನು ಈ ಸಮಯನ ನೀವು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ಈ ಸಮಯನ ನೀವು ಸರಿಯಾಗಿ ಬಳಸ್ಕೊಂಡ್ರಿ ಅಂದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಲಾಭ ಅನ್ನೋದನ್ನು ಕಾಣ್ತೀರಾ. ಇನ್ನು ಈ ರಾಶಿಯವರಿಗೆ ಕೇತು ಸ್ಥಾನ ಅದ್ಭುತವಾಗಿರೋದ್ರಿಂದ ರಾಹುವಿನಿಂದ ಬರುವಂತಹ ತೊಂದರೆನ ಕಡಿಮೆ ಮಾಡ್ಕೊಳ್ಬಹುದು. ಕೇತು ನಿಮ್ಮ ರಾಶಿಯಲ್ಲಿ ಸಕ್ಕತ್ತಾಗಿದ್ದಾರೆ, ಅದ್ಭುತವಾಗಿದ್ದಾರೆ. ಹಾಗಾಗಿ ರಾಹುವಿನಿಂದ ನಿಮ್ಗೆ ಏನೇ ತೊಂದರೆ ಬಂದರೂ ಕೂಡ ಕೇತು ಅದನ್ನು ನಿವಾರಣೆ ಮಾಡ್ತಾರೆ. ನೀವು ಯಾವುದೇ ರೀತಿಯಾಗಿ ನಿಮ್ಮ ಧೈರ್ಯನ ಕಳ್ಕೊಬೇಡಿ. ಕೇತು ಹೇಳ್ತಿದ್ದಾರೆ, ನೀನು ಧೈರ್ಯವಾಗಿರು, ನಾನು ನಿನ್ನ ಜೊತೆ ಬಂದು ನಿಲ್ತೀನಿ ಅಂತ. ಹಾಗಾಗಿ ನಿಮ್ಮ ಧೈರ್ಯನ ನೀವು ಯಾವುದೇ ಕಾರಣಕ್ಕೂ ಕೂಡ ಕಳ್ಕೊಳ್ಬಾರ್ದು. ಇನ್ನು ಶತ್ರುಗಳ ನಿವಾರಣೆ ಆಗುತ್ತೆ. ಇದೇ ನಿಮ್ಮ ಜೀವನದಲ್ಲಿ ಬರುವಂತಹ ಇನ್ನೊಂದು ಪ್ಲಸ್ ಪಾಯಿಂಟು. ಈ ತಿಂಗಳಲ್ಲಿ ನಿಮ್ಮ ಜೊತೆಲೇ ಇದ್ದು ನಿಮಗೆ ಶತ್ರುಗಳು, ಹಿತಶತ್ರುಗಳು ಯಾರ್ಯಾರಿದ್ದಾರೋ, ನಿಮಗೆ ಜೊತೆಲೇ ಇದ್ದು ಕೆಡುಕು ಮಾಡ್ತಿದ್ದಾರೋ ಅಂತಹ ಶತ್ರುಗಳ ನಿವಾರಣೆ ಆಗಿಬಿಡುತ್ತೆ. ಇನ್ನು ಭಕ್ತಿ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ನೀವೇನಾದರೂ ಭಕ್ತಿ ಮಾರ್ಗದಿಂದ ನಡೀತಿದ್ದೀರಾ, ಭಕ್ತಿಯಿಂದ ನೀವು ಹೋಗ್ತಿದ್ದೀರಾ ಅಂದರೆ ಖಂಡಿತವಾಗಿಯೂ ಕೂಡ ನಿಮಗೆ ತುಂಬಾ ಲಾಭನ ಎಕ್ಸ್ಪೆಕ್ಟ್ ಮಾಡಬಹುದು. ಭಕ್ತಿ ಅನ್ನೋದು ತುಂಬಾ ಒಳ್ಳೆಯದು ನಿಮಗೆ. ಇನ್ನು ಈ ರಾಶಿಯವರಿಗೆ ಬುಧನಿಂದ ಸಡನ್ ಆಗಿ ಇನ್ಕಮ್ ಬರುತ್ತೆ, ಸಡನ್ ಆಗಿ ಹಣ ವ್ಯಯ ಆಗ್ಬಿಡುತ್ತೆ.
ಬುಧ ಗ್ರಹ ಈ ತಿಂಗಳಲ್ಲಿ ನಿಮ್ಗೆ ಏನು ಹೇಳ್ತಿದ್ದಾರೆ ಅಂದರೆ, ನಾನು ನಿಮಗೆ ಸಡನ್ನಾಗಿ ಹಣನೂ ಕೊಡ್ತೀನಿ. ಆ ಹಣನ ನೀನು ಯಾವ ರೀತಿಯಾಗಿ ಬಳಸ್ಕೊಳ್ತೀಯ, ಎಷ್ಟು ಉಳಿತಾಯ ಮಾಡ್ತೀಯ ಅನ್ನೋದನ್ನ ನಾನು ನೋಡ್ತೀನಿ. ನೀನೇನಾದರೂ ಹಣನ ಜೂಜು ಖಾಲಿ ಪೋಲಿ ಈ ಥರ ಮಾಡಿಕೊಂಡು ವ್ಯಯ ಮಾಡ್ತಿದ್ಯಾ ಅಂದರೆ ಆ ಹಣನ ಸಡನ್ನಾಗಿ ನಾನು ಕಿತ್ಕೋತೀನಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಿಮಗೆ ಬರುವಂತಹ ಹಣನ ನೀವು ಯಾವ ರೀತಿಯಾಗಿ ಬಳಸ್ಕೊಳ್ತೀರಾ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಹಾಗಾಗಿ ಬುಧ ಗ್ರಹ ಹೇಳ್ತಿದ್ದಾರೆ ಸಡನ್ನಾಗಿ ದುಡ್ಡನ್ನು ಕೊಡ್ತೀನಿ, ಸಡನ್ನಾಗೂ ಕಿತ್ಕೋತೀನಿ ಅಂತ. ಹಾಗಾಗಿ ನೀವು ತುಂಬ ಗಮನ ವಹಿಸಬೇಕಾಗತ್ತೆ. ಇನ್ನು ಇಷ್ಟೆಲ್ಲ ಶುಭ ಫಲಗಳನ್ನ ನೋಡಿದ್ದಾಯ್ತು. ಅಶುಭ ಫಲಗಳು ಏನೇನಿದೆ ಅಂತ ನೋಡೋದಾದರೆ, ರಾಹು ನಿಮ್ಮ ರಾಶಿಯಲ್ಲಿ ನೀಚನಾಗಿರೋದ್ರಿಂದ ನೀವು ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ರಾಹು ನಿಮಗೆ ಸಡನ್ನಾಗಿ ಖುಷಿನೂ ಕೊಡ್ತಾರೆ, ಸಡನ್ನಾಗಿ ದುಃಖನೂ ಕೊಟ್ಬಿಡ್ತಾರೆ. ಹಾಗಾಗಿ ನೀವು ಯಾವಾಗಲೂ ಅಳತೆಯಾಗಿ ಒಂದೇ ರೀತಿಯಾಗಿ ಇರಬೇಕು. ಶನಿ ನಿಮ್ಮ ರಾಶಿಯಲ್ಲಿ ವಕ್ರನಾಗಿರೋದ್ರಿಂದ ಸ್ವಲ್ಪ ತೊಂದರೆ ಅನ್ನೋದು ಇದ್ದೇ ಇರುತ್ತೆ. ಶನಿನ ಶಾಂತಿ ಮಾಡ್ಕೊಳ್ಳೋಕ್ಕಾಗಿ ನೀವೇನು ಮಾಡಬೇಕು, ಶನಿ ನಮಗೆ ಒಳ್ಳೇದನ್ನ ಮಾಡಬೇಕಂದ್ರೆ ಏನು ಮಾಡಬೇಕು, ತುಂಬ ಡಿಸಿಪ್ಲಿನ್ ಆಗಿರಬೇಕು, ತುಂಬ ಎಫರ್ಟ್ಸ್ ಹಾಕಬೇಕು. ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ಸುಖನೂ ಕೂಡ ಶನಿ ಕೊಡ್ತಿದ್ದಾರೆ. ಇನ್ನು ಶುಕ್ರ ತುಂಬ ಕಂಟಕನ ಈ ರಾಶಿಯವರಿಗೆ ಕೊಡ್ತಿದ್ದಾರೆ. ಈ ರಾಶಿಯವರಿಗೆ ಶುಕ್ರ ಗ್ರಹ ತುಂಬ ಅಂದರೆ ತುಂಬಾ ಕಂಟಕನ ಕೊಡ್ತಿದ್ದಾರೆ. ತುಂಬ ಅಂದರೆ ತುಂಬಾ ಹುಷಾರಾಗಿರಬೇಕು. ಈ ತಿಂಗಳಲ್ಲಿ ಇವರು ತುಂಬ ಅಂದರೆ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗಿರೋದು ಅಂದರೆ ಇದೊಂದೇ ವಿಷಯದಲ್ಲಿ. ಶುಕ್ರ ಗ್ರಹ ಹೇಳ್ತಿದ್ದಾರೆ, ನಾನು ನಿನಗೆ ತುಂಬ ಅಂದರೆ ತುಂಬಾ ಕಂಟಕನ ಕೊಡ್ತೀನಿ, ತುಂಬ ಹುಷಾರಾಗಿರು, ತುಂಬಾ ನಿಗಾ ವಹಿಸು ನಿಮ್ಮ ಕೆಲಸದಲ್ಲಿ ಅಂತ. ಇನ್ನು ಮದುವೆಯಲ್ಲಿ ವಿಘ್ನಗಳು ಬರುತ್ತೆ. ಮದುವೆ ಆಗುವಂತಹ ಯೋಗ ಇದೆ, ಆದರೆ ಮದುವೆಯಲ್ಲಿ ವಿಘ್ನಗಳು ಬರಬಹುದು, ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ. ಇನ್ನು ಕುಟುಂಬದಲ್ಲೂ ಕೂಡ ಬಹಳನೇ ತೊಂದರೆ ಅನ್ನೋದು ಬರುತ್ತೆ. ನಿಮ್ಮ ಕುಟುಂಬದಲ್ಲಿ ನೀವು ಸಾಕಷ್ಟು ರೀತಿಯಾದಂತಹ ಕಷ್ಟನ ಎದುರಿಸಬೇಕಾಗತ್ತೆ. ಅತ್ತೆ ಸೊಸೆ ನಡುವೆ ಜಗಳ, ಅಣ್ಣ ತಮ್ಮಂದಿರ ನಡುವೆ ಜಗಳ ಈ ರೀತಿಯಾಗಿ ಬರಬಹುದು. ಇನ್ನು ಆರೋಗ್ಯದಲ್ಲಿ ಸಮಸ್ಯೆ ಇದೆ. ನೀವು ಆರೋಗ್ಯದ ಕಡೆನೂ ಕೂಡ ಹೆಚ್ಚಿನ ಗಮನನ ವಹಿಸಬೇಕಾಗತ್ತೆ. ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಇರೋದ್ರಿಂದ ನೀವು ಖಂಡಿತವಾಗಿಯೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಇರೋದ್ರಿಂದ ನೀವು ಹುಷಾರಾಗಿರಿ. ಆರೋಗ್ಯ ಸಮಸ್ಯೆಯಿಂದ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಪ್ರೀತಿ ಪ್ರೇಮದಲ್ಲಿ ವಿಘ್ನಗಳು ಬರುತ್ತೆ. ಗಂಡ ಹೆಂಡತಿನೇ ಆಗಿರಬಹುದು, ಪ್ರೀತಿ ಪ್ರೇಮನೇ ಆಗಿರಬಹುದು. ಇದರಿಂದ ನಿಮಗೆ ಬಹಳನೇ ತೊಂದರೆ ಇದೆ. ಆರೋಗ್ಯದಲ್ಲಿ ತೊಂದರೆ, ಪ್ರೀತಿ ಪ್ರೇಮದಲ್ಲಿ ವಿಘ್ನ ಬರೋದ್ರಿಂದ ನೀವು ಸಾಕಷ್ಟು ರೀತಿ ಶಾಂತಿಯಿಂದ ಇರಬೇಕಾಗತ್ತೆ. ಕುಜನಿಂದ ಭೂಮಿ ವಿಚಾರದಲ್ಲೂ ಕೂಡ ವಿಘ್ನ ಬರಬಹುದು. ಕುಜ ಹೇಳ್ತಿದ್ದಾರೆ, ಭೂಮಿ ವಿಚಾರಕ್ಕೆ ನೀನೇನಾದರೂ ಕೈ ಹಾಕ್ತಿದ್ಯಾ ಅಂದರೆ ನೀವು ಬಹಳ ಎಚ್ಚರಿಕೆಯಿಂದ ಕೈ ಹಾಕಬೇಕಾಗತ್ತೆ. ಇಲ್ಲ ಅಂದರೆ ಭೂಮಿ ವಿಚಾರದಲ್ಲಿ ನಾನು ನಿನಗೆ ವಿಘ್ನನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ನು ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಸ್ಯೆ ಇದೆ. ನೀವೇನಾದರೂ ಪಿತ್ರಾರ್ಜಿತ ಆಸ್ತಿ ಬರಬೇಕು ಅಂತಿದ್ರೆ ಅದನ್ನು ನೀವು ಸ್ವಲ್ಪ ದಿನ ಸಮಾಧಾನವಾಗಿ ಬಿಟ್ಬಿಡಿ. ಅದರಲ್ಲೂ ಕೂಡ ನಿಮಗೆ ತೊಂದರೆ ಇದೆ. ಸೂರ್ಯನಿಂದ ತಂದೆಯ ಕೆಲಸದಲ್ಲಿ ತೊಂದರೆಗಳು ಬರಬಹುದು. ಗಂಡ ಹೆಂಡತಿ ನಡುವೆ ಜಗಳಗಳು ಬರಬಹುದು. ನೀವು ಎಷ್ಟು ಎಚ್ಚರಿಕೆಯಿಂದ ಇರ್ತೀರೋ ಅಷ್ಟು ಒಳ್ಳೆಯದಾಗತ್ತೆ. ನೋಡಿದ್ರಲ್ಲ ಈ ರಾಶಿಯವರಿಗೆ ಎಷ್ಟು ಶುಭ ಫಲಗಳಿದೆ, ಎಷ್ಟು ಅಶುಭ ಫಲಗಳಿದೆ ಅಂತ. ಅದಕ್ಕೆ ಪರಿಹಾರಗಳೇನೇನು ಅಂತ ನೋಡೋದಾದರೆ, ಅರ್ಧನಾರೀಶ್ವರನ ಸ್ತೋತ್ರನ ಪಠನೆ ಮಾಡ್ಕೊಳ್ಳಿ, ಶನಿಯ ಶಾಂತಿ ಮಾಡ್ಕೊಳ್ಳಿ, ಹನುಮಾನ್ ಚಾಲೀಸನ ಪಠಿಸಿ, ನವಗ್ರಹ ಸ್ತೋತ್ರನ ಹೇಳ್ಕೊಂಡ್ರೆ ನಿಮಗಿರುವಂತಹ ಅಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳೇ ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಈ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಹೇಗಿದೆ ಅಂತ. ನಿಮ್ಮದು ಕೂಡ ಮೀನ ರಾಶಿನ? ಹಾಗಿದ್ರೆ ತಪ್ಪದೇ ಈಗಲೇ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.